ಬೇಜಾರಾಗೋಗಿತ್ತು. ಮತ್ತೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಲ್ಲ, ಈ ಇಂಟರ್ವ್ಯೂ ಅಲ್ಲ ಕೇಸ್ ಇಂಟರ್ವ್ಯೂನು ಅಟೆಂಡ್ ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ. ಬಟ್ ಮತ್ತೆ ಮನೆಗೆ ಹೋದ್ಮೇಲೆ ಮಕ್ಳು ಸೇರಿದ್ಮೇಲೆ ಮತ್ತೆ ಮಕ್ಳ ಜೊತೆ ಸಿಕ್ಕಿದ್ಮೇಲೆ ಇಂತ ಅವ್ರಿಗೋಸ್ಕರನಾದ್ರೂ ಏನಾದ್ರು ಮಾಡ್ತೀನಿ ಅನ್ನೋದಕ್ಕೆ ಬಂದಿದ್ದೀನಿ. ಹಾಗಾಗಿ ಥ್ಯಾಂಕ್ಸ್ ಫಾರ್ ಟಾಪರ್ IAS. ಮುಂದೆ ಗುರಿ, ಹಿಂದೆ ಗುರು ಇದ್ದರೆ ಎಲ್ಲವನ್ನು ಸಾಧಿಸಬಹುದು. ಗುರಿ ಶುರುವಾಗೋದನ್ನ ನಾವು ಪ್ರಾರಂಭ ಮಾಡ್ತೇವೆ, ಬಟ್ ಅದನ್ನ ಮುಟ್ಟೋ ಅಷ್ಟರಲ್ಲಿ ಡಿಮೋಟಿವೇಟ್ ಆಗಿರ್ತೀವಿ. ಯಾಕೆ ಬೇಕಿದು, ಒಂದ್ಸತಿ ಫೇಲ್ಯೂರ್ ಆದ್ವಿ, ಏನಕ್ಕೆ ಬೇಕಿದು, ಎಲ್ಲರೂ ಆಗಿದ್ದಾರೆ ಬೇಡ. ಅದನ್ನ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಔಟರ್ ಮೋಟಿವೇಶನ್ಸ್ ಯಾವಾಗ್ಲೂ ಇರುತ್ತೆ, ಬಟ್ ಇನ್ನರ್ ಮೋಟಿವೇಶನ್ಸ್ ನಮ್ಗೊಂದು ಕಮಿಟ್ಮೆಂಟ್ ಇರ್ಬೇಕು. ಅಟ್ ಎನಿ ಕಾಸ್ಟ್ ಏನಾದ್ರೂ ಆಗ್ಲಿ ಇದನ್ನ ನಾನು ಸಾಧಿಸ್ತೀನಿ ಅನ್ನೋದಕ್ಕೆ ಅಂತ ಗುರಿಯನ್ನ ಇಟ್ಕೊಂಡ್ ಬಂದಂತಹ ನನಗೆ ಗುರುಗಳಾಗಿ ನಿಂತಹ ಎಲ್ಲ ಟಾಪರ್ IAS ಗುರುವೃಂದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು 2 ಮಾತಿನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು.